ರಾಜ್ಯ ರೈತ ಹಿತರಕ್ಷಣಾ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಕೆಲ್ಲಂಬಳ್ಳಿ ಸೋಮನಾಯಕ್, ಜಿಲ್ಲಾಧ್ಯಕ್ಷ ಆಲೂರು ಮಲ್ಲು, ಪ್ರಧಾನ ಕಾರ್ಯದರ್ಶಿ ಬಸವನಪುರ ರಾಜಶೇಖರ್, ಮುಖಂಡರಾದ ಮಹದೇವಸ್ವಾಮಿ ಕಲರ್, ಕಾಳನಹುಂಡಿ ಮಲಿಕ್ ಅವರು ನಾಡಿನ ಸಮಸ್ತ ಜನತೆಗೆ ನೂತನ ದಂಪತಿಗಳಿಗೆ ಶ್ರೀ ಚಾಮರಾಜೇಶ್ವರ ರಥೋತ್ಸವದ ಶುಭಾಶಯವನ್ನು ಕೋರಿದ್ದಾರೆ. ಚಾಮರಾಜನಗರದಲ್ಲಿ ಆಷಾಢ ಮಾಸದ ಐತಿಹಾಸಿಕ ಹಾಗೂ ಪ್ರಸಿದ್ಧ ಚಾಮರಾಜೇಶ್ವರ ಸ್ವಾಮಿ ಮಹಾರಥೋತ್ಸವವು ನಾಳೆ ಮಂಗಳವಾರ ನಡೆಯಲಿದ್ದು ಎಲ್ಲರಿಗೂ ಭಕ್ತಿಪೂರ್ವಕ ಹಾರ್ದಿಕ ಸ್ವಾಗತಗಳು ಹಾಗೂ ಶುಭಾಶಯಗಳು. ಇತಿಹಾಸ ಪ್ರಸಿದ್ಧ ಚಾಮರಾಜನಗರದ ಶ್ರೀ ಚಾಮರಾಜೇಶ್ವರ ಸ್ವಾಮಿ ಮಹಾರಥೋತ್ಸವದ ಪವಿತ್ರ ಸಂದರ್ಭದಲ್ಲಿ ಎಲ್ಲರಿಗೂ ಭಗವಂತನ ಕೃಪೆ ದೊರೆಯಲಿ. ಶ್ರೀ ಸ್ವಾಮಿ ಹಾಗೂ ಕೆಂಪನಾಂಜಾಂಬ ತಾಯಿಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ನೆಮ್ಮದಿ ನೆಲೆಸಲಿ. ರಥೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ರಾಜ್ಯ ರೈತ ಹಿತರಕ್ಷಣಾ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಕೆಲ್ಲಂಬಳ್ಳಿ ಸೋಮನಾಯಕ್, ಜಿಲ್ಲಾಧ್ಯಕ್ಷ ಆಲೂರು ಮಲ್ಲು, ಪ್ರಧಾನ ಕಾರ್ಯದರ್ಶಿ ಬಸವನಪುರ ರಾಜಶೇಖರ, ಮುಖಂಡರಾದ ಮಹದೇವಸ್ವಾಮಿ ಕಲರ, ಕಾಳನಹುಂಡಿ ಮಲಿಕ್, ಚಾಮರಾಜನಗರ. ಈ ಭಾಗದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಆಷಾಢ ಮಾಸದಲ್ಲಿ ವಿಶೇಷವಾದಂಥ ತೇರು ನಡೀತಾ ಇರೋದು ನಾಡಿನ ಜನತೆಗೆ ಒಳ್ಳೆಯದಾಗಲಿ ಅಂಥೇಳಿ ಆಗ ಏನು ಒಂದು 200 ವರ್ಷದ ಹಿಂದೆಯೇ ಮಹಾರಾಜರು ಮಾಡಿದಂಥ ವಿಚಾರ ಅದು ಈಗಾಗಲೇ ಅದನ್ನೇ ಮುಂದುವರಿಸ್ಕೊಂಡ್ಬಂದು ಇವತ್ತವರೆಗೂ ಸುಭದ್ರವಾಗಿ ನಡ್ಕೊಂಡ್ಬಂದಿದೆ ತೇರು. ಚಾಮರಾಜೇಶ್ವರ ಅದನ್ನು ಸುಭದ್ರವಾಗಿ ನಡೆಸ್ಕೊಂಡ್ಬಂದಿದ್ದಾನೆ. ನಾಡಿನ ಜನ ಹಾಗೂ ಮತ್ತೆ ಹೊಸದಾಗಿ ಮದುವೆ ಆದಂಥವ್ರುಗಳು ಬಂದು ನವದಂಪತಿಗಳು ಅಲ್ಲಿ ಹಣ್ಣು ಜಾವನ್ನ ಇಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆಲ್ಲ ಒಳ್ಳೆ ಮಕ್ಕಳು ಹುಟ್ಟಿ ಮತ್ತು ವಿದ್ಯಾವಂತರಾಗಲಿ, ಈ ರಾಜ್ಯದಲ್ಲಿ ಒಳ್ಳೆಯ ಹೆಸರು ತರಲಿ ಅಂತೇಳಿ ಚಾಮರಾಜನಗರದಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ಅದಾದಮೇಲೆ ಚಾಮರಾಜನಗರಕ್ಕೆ ವಿಶೇಷವಾಗಿ ನಾಳೆ ಚಾಮರಾಜೇಶ್ವರ ಪೂಜೆ ಮುಗಿದ ತಕ್ಷಣ ನಮಗೆ ರೈತರಿಗೆ ಮಳೆ ಬೆಳೆ ಆಗಲಿ ಅಂಥೇಳಿ ಚಾಮರಾಜೇಶ್ವರನಲ್ಲಿ ಇಲ್ಲಿರೋ ಅವರೆಲ್ಲ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ ಅಂಥೇಳಿ ಮನವಿ ಮಾಡ್ತೀವಿ.